ಇಶಾನಿ, ಬಂದ್ಯಾ? ನಿನಗೋಸ್ಕರನೇ ಕಾಯ್ತಿದ್ದೆ. ನೀನೀಗ ಬರ್ದೇ ಹೋಗಿದ್ರೆ ನಾನೇ ಬರ್ತಿದ್ದೆ. ಯಾಕ್ ಸಿಂಧು, ಒಂಥರ ಇದ್ಯಾ? ಹಾಗೇನಿಲ್ಲ. ಮಾತ್ ಹೇಳ್ದೇ ಇರೋ ಸತ್ಯನ ನಿನ್ ಮುಖ ಹೇಳ್ತಾ ಇದೆ. ಆದ್ರೆ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನಾನ್ ಹೇಳಿದ ವಿಷಯ ಕೇಳಿ ನಿನಗ್ ರಾತ್ರಿ ನಿದ್ದೆ ಬಂದಿರಲ್ಲ ಅಂತ. ಹಾಗೆಲ್ಲ ಏನೂ ಇಲ್ಲ ಇಶಾನಿ. ದಿನ ನಿದ್ದೆ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ನಿದ್ದೆ ಮಾಡಿದೀನಿ. ಓ, ಕಂಗ್ರಾಟ್ಸ್. ನನಗದ್ರ ಅವಶ್ಯಕತೆ ಇಲ್ಲ. ನನ್ಗಿದೆ ಅಲ್ಲ, ನಾನ್ ತಾಯಿ ಆಗ್ತಿದ್ದೀನಿ. ಫಾರ್ ದ ವೆರಿ ಫಸ್ಟ್ ಟೈಮ್ ನೀನ್ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು. ಬಿಕಾಸ್ ಯುವರ್ ಹಸ್ಬೆಂಡ್ ಇಸ್ ಮೈ ಬೇಬೀಸ್ ಫಾದರ್. ಅದನ್ನ ಕೇಳೋದಕ್ಕೇನೆ ನಿನ್ನನ್ನ ಹುಡ್ಕೊಂಡ್ ಬಂದಿದ್ದು. ಗೊತ್ತಿತ್ತು ಕಷ್ಟ ಇಲ್ದೆ ದೇವ್ರನ್ನ ಹುಡ್ಕೊಂಡು ಯಾರು ದೇವಸ್ಥಾನಕ್ಕೆ ಹೋಗಲ್ಲ ಅಂತ. ಕಂಪನಿ ವರ್ಕ್, ಮೀಟಿಂಗ್, ಹೊಸ ಪ್ರಾಜೆಕ್ಟ್ಸ್ ಅಂತ ಬ್ಯುಸಿ ಆಗಿರೋ ಸಿಂಧು ಈ ಇಶಾನಿನ ಹುಡ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಕಾರಣ ಇರ್ಲೇಬೇಕಲ್ಲ. ಹೇಳ್ದಷ್ಟು ಸುಲಭ ಅಲ್ಲ ಈ ವಿಷಯನ ಕೇಳಿದ್ಮೇಲೂ ಆರಾಮಾಗಿರೋದು. ಏನೋ ಕೇಳ್ಬೇಕು ಅಂತಿದ್ಯಲ್ವಾ, ಕೇಳು. ನಿನ್ ಪ್ರೆಗ್ನೆನ್ಸಿ ಬಗ್ಗೆ. ಇದ್ರಲ್ಲಿ ಕೇಳೋದೇನಿದೆ? ಇದಕ್ ಕಾರಣ ವೀರ್ ಅಂತ ಹೇಳಿದ್ನಲ್ಲ. ಸರಿ, ಹಾಗೆ ಅನ್ಕೊಳ್ಳೋಣ. ಆದ್ರೆ ನೀನ್ ಹೇಳದೆಲ್ಲ ನಂಬ್ಲೇಬೇಕು ಅನ್ನೋದಕ್ಕೆ ನಿನ್ ಹತ್ರ ಪ್ರೂಫ್ ಏನಿದೆ? ಯಾಕ್ ಸುಮ್ನಾದೆ? ನಾನ್ ನಂಬೇಕು ಅಂತ ತಾನೆ ನೀನ್ ಈ ವಿಷಯನೆಲ್ಲ ಹೇಳಿದ್ದು. ಪ್ರೂಫ್ ಇಲ್ದೆ ನಾನ್ ಪ್ರೆಗ್ನೆಂಟ್ ಅಂದ್ರೆ ನೀನ್ ನಂಬಲ್ವಾ? ಯಾಕೆ? ಪ್ರೂಫ್ ಇಲ್ವಾ? ಯಾಕೆ ಇಲ್ವಾ? ಯಾವ್ದಾದ್ರೂ ಮದ್ವೆ ಆಗದೆ ಇರೋ ಹುಡ್ಗಿ ತನ್ ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ ಅಂದ್ರೆ ಅದನ್ನ ಇಷ್ಟೊಂದ್ ಲೈಟ್ ಆಗಿ ತಗೊಳಕಾಗತ್ತಾ ಸಿಂಧು? ಮಾತ್ ಸಾಕು, ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು. ನೀನ್ ಬುದ್ಧಿವಂತೆ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಕೇಳಿದ್ದು ಪ್ರೂಫ್ ಅಲ್ವಾ? ನಾನ್ ನಿನ್ಗೆ ನಿನ್ನೆನೆ ಹೇಳ್ಬೇಕಿತ್ತು. ಆದ್ರೂ ಪರವಾಗಿಲ್ಲ, ನೀನ್ ಅನುಮಾನ ದೂರ ಮಾಡ್ಬೇಕು ಅಂತಾನೆ ಇವತ್ ಬೆಳಗ್ಗೆ ಸೆಲ್ಫ್ ಟೆಸ್ಟ್ ಮಾಡ್ಕೊಂಡೆ. ನಿನಗೋಸ್ಕರ ಗಿಫ್ಟ್ ತಂದಿದ್ದೀನಿ ನೋಡು. ಬೇಕಾಗಿಲ್ಲ. ನೀನ್ ಕೇಳಿದ ಪ್ರಶ್ನೆಗೂ ಇದ್ರಲ್ಲೇ ಉತ್ತರ ಇದೆ ನೋಡು. ನನಗೂ ಹೀಗೆ ಗಾಬರಿ ಆಗಿದ್ದು. ಪೀರಿಯಡ್ಸ್ ಲೇಟ್ ಆಯ್ತು ಅಂತ ಯೋಚನೆ ಮಾಡ್ಬೇಕಾದ್ರೆ ಸಡನ್ ಆಗಿ ಸಕಲೇಶ್ಪುರಕ್ಕೆ ಹೋಗಿದ್ ನೆನ್ಪಾಯ್ತು. ಅವಾಗ ನಾನೇ ಪ್ರೆಗ್ನೆಂಟ್ ಅನ್ಕೊಂಡು ಸುಮ್ನೆ ಆಗಿದ್ದೆ. ಆದ್ರೆ ಇವತ್ ಬೆಳಿಗ್ಗೆ ಯಾವ್ದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಚೆಕ್ ಮಾಡ್ಬಿಟ್ಟೆ. ಬಟ್ ನಾನ್ ಕನ್ಸೀವ್ ಆಗಿರೋದ್ ನಿಜ ಅಂತ ಇವತ್ ಗೊತ್ತಾಯ್ತು. ಇಲ್ಲ, ಇದ್ ಸಾಧ್ಯನೇ ಇಲ್ಲ. ಯಾಕ್ ಸಾಧ್ಯ ಇಲ್ಲ ಸಿಂಧು? ಸತ್ಯ ನಿನ್ ಕಣ್ಮುಂದೆನೆ ಇದೆಯಲ್ಲ. ಆದ್ರೂ ಅನುಮಾನ ಪಟ್ರೆ ಹೇಗೆ? ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ನಾನ್ ಇಷ್ಟಪಟ್ಟಿದ್ ಹುಡುಗನ್ ಮಗುಗೆ ನಾನ್ ತಾಯಿ ಆಗ್ತಾ ಇದ್ದೀನಿ. ಹೋ ಗಾಡ್, ನನಗಿದೆಲ್ಲ ಕನ್ಸು ಅನ್ಸ್ತಾ ಇದೆ. ಇನ್ಮೇಲೆ ನಾನ್ ಡೈಲಿ ರೂಟೀನ್ ಸರಿಯಾಗಿ ಫಾಲೋ ಮಾಡ್ಬೇಕು. ಯಾಕಂದ್ರೆ ನನ್ ಹೊಟ್ಟೆಲಿ ಮಗು ಇದೆಯಲ್ಲ,
ಸರಿ, ನಿನಗ್ ಬೇಕಾಗಿರೋ ಪ್ರೂಫ್ ಎಲ್ಲ ಸಿಕ್ತಲ್ವಾ? ವಸುಂಧರಾ ಮೇಡಮ್ ಬರ್ಬೇಕು. ಇವಾಗ ಮಜಾ ಸಿಗತ್ತೆ. ಹಲೋ. ಹಾಯ್ ಮ್ಯಾಮ್. ಸಿಟ್ ಪ್ಲೀಸ್ ಸಿಟ್. ಹೌದು, ಏನಾಯ್ತು? ನಾನು ಹೇಳಿದ ಕೆಲಸ ಮುಗೀತಾ? ಎಸ್ ಮ್ಯಾಮ್, ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆಗಾಯ್ತು. ನಾವ್ ಅಂದ್ಕೊಂಡಿದ್ದಕ್ಕಿಂತ ಬೇಗ ಅವಳು ನಮ್ ಬಲೆಗ್ ಬೀಳ್ತಾಳೆ. ಭವಾನಿಗೆ ಇವಾಗ ನಮ್ಮಲ್ಲಿ ನಂಬಿಕೆ ಬರ್ತಾ ಇದೆ. ಹೌದು ಮ್ಯಾಮ್, ಅವಳನ್ನ ಹೊಗಳಿ ಆಕಾಶಕ್ಕೆ ಏರಿಸ್ಬಿಟ್ಟಿದೀವಿ. ಈಗ ಅವಳು ತನ್ನಂತಾನು ಲೇಡಿ ಬಾಸ್ ಅನ್ಕೊಂಡಿದ್ದಾಳೆ. ಗುಡ್. ಹೌದು, ಆ ಡ್ರೈವಿಂಗ್ ವಿಷಯ ಏನಾಯ್ತು? ಮ್ಯಾಮ್, ಡ್ರೈವಿಂಗ್ ಅನ್ನೋದು ಸ್ಟೇಟಸ್ ಸಿಂಬಲ್ ಅಂತ ಅವಳ ತಲೆಗ್ ತುಂಬಿಟ್ಟಿದೀವಿ. ಗ್ಯಾರಂಟಿ ಭವಾನಿ ಅವರು ನಾನ್ ಕಾರ್ ಡ್ರೈವಿಂಗ್ ಕಲ್ತ್ಕೊಂಡ್ಲೇಬೇಕು ಅಂತ ನಿಮ್ ಹತ್ರ ಬಂದು ಹಠ ಮಾಡೇ ಮಾಡ್ತಾರೆ. ನೋಡ್ತಾ ಇರಿ, ಆ ತರ ಬ್ರೈನ್ ವಾಶ್ ಮಾಡ್ಬಿಟ್ಟಿದೀವಿ ನಾವು. ವಸುಂಧರಾ ಮ್ಯಾಮ್, ನೀವ್ ಹೇಳ್ದ ಹಾಗೆ ಡ್ರೈವಿಂಗ್ ಕಲ್ಸೋ ನೆಪದಲ್ಲಿ ಅವಳನ್ನ ಮನೆಯಿಂದ ಆಚೆ ಹಾಕ್ಸೋದು ತುಂಬಾ ಈಸಿ. ಅವಳು ಇಂಡಿಪೆಂಡೆಂಟ್ ಆಗಿ ಹೋದಷ್ಟು ಮನೇಲಿ ಜಗಳ ಜಾಸ್ತಿ ಆಗತ್ತೆ. ನನಗ್ ಬೇಕಾಗಿರೋದು ಅದೇ. ಅಕ್ಕ ತಂಗಿ ನಡುವೆ ಪ್ರೀತಿಗಿಂತ ಹೆಚ್ಚಾಗಿ ಅಹಂಕಾರ ಬೆಳಿಬೇಕು. ಆ ಸಿಂಧು ಏನೇ ಹೇಳಿದ್ರು ಭವಾನಿ ಕೇಳ್ಬಾರ್ದು. ಸಣ್ಣ ವಿಷಯ ಕೂಡ ದೊಡ್ಡದಾಗಿ ಇಬ್ರು ಮನಸ್ಸು ರಣರಂಗ ಆಗ್ಬೇಕು. ಡೋಂಟ್ ವರಿ ಮ್ಯಾಮ್, ಭವಾನಿ ಈಗ ನಮ್ಮನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದಾಳೆ. ಅವಳ ಪ್ರತಿ ನಿರ್ಧಾರದಲ್ಲೂ ನಮ್ ಪ್ರಭಾವ ಬೀರ್ಬೇಕು. ಆ ತರ ನಾವ್ ರೆಡಿ ಮಾಡಿದೀವಿ. ಖಂಡಿತ ಅವಳು ನೀವ್ ಹೇಳ್ದ ಹಾಗೆ ಮಾಡೋದು. ಭವಾನಿ ಮನೆಯಲ್ಲಿ ಸುಡೋ ಬೆಂಕಿ ಆಗ್ಬೇಕು. ಆ ಬೆಂಕಿಯಲ್ಲಿ